ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಈ ಅಮೃತಧಾರೆಯ ನಟ ರಾಣವ್ ಭಾರಿ ಸುದ್ದಿಯಲ್ಲಿದ್ದಾರೆ. ಅಮೃತಧಾರೆ ಧಾರಾವಾಹಿಯ ಜೋಡಿ ರಾಧಾ ಭಗವತಿ ಮತ್ತು ರಾಣವ್ ಗೌಡ ಅವರು ನಿಜ ಜೀವನದಲ್ಲೂ ಕೂಡ ದಂಪತಿ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಮತ್ತು ತಮ್ಮ ಶುದ್ಧ ಪ್ರೀತಿಯ ಬಗ್ಗೆ ಇತ್ತೀಚೆಗೆ ಭಾರಿ ಕಡೆ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ. ಭಾರಿ ಸುದ್ದಿಯಲ್ಲೂ ಕೂಡ ಇದ್ದಾರೆ. ಇದರ ನಡುವೆ ಇದೇ ಅಮೃತಧಾರೆಯ ಜಯದೇವ್ ಪಾತ್ರಧಾರಿ ರಾಣವ್ ತಮ್ಮ ಬದುಕಿನ ಬಗ್ಗೆ ಯಾರಿಗೂ ಕೂಡ ಗೊತ್ತಿರದಷ್ಟು ಒಂದಷ್ಟು ವಿಚಾರಗಳಿದ್ವಲ್ಲ, ಆ ವಿಚಾರಗಳನ್ನು ಈಗ ಹಂಚಿಕೊಂಡಿದ್ದಾರೆ. ಈ ರೀತಿಯೂ ಕೂಡ ರಾಣವ್ ಬದುಕಿತ್ತು ಅಂತೇಳ್ಬಿಟ್ಟು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂಥ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಇವತ್ತಿಗೆ ದೊಡ್ಡ ನಟನಾಗಿ ಬೆಳೆದಿರುವಂಥ ರಾಣವ್ ಸಾಕಷ್ಟು ಅಭಿಮಾನಿಗಳನ್ನು ಸಂಗ್ರಹಿಸಿದ್ದಾರೆ. ಬಣ್ಣದ ಲೋಕದಲ್ಲಿ ತನ್ನದೇ ಆದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ. ಆದರೆ ಬಣ್ಣದ ಲೋಕಕ್ಕೆ ಬರೋದಕ್ಕಿಂತ ಮುನ್ನ ಈ ರಾಣವ್ ಕೂಲಿ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಕೇವಲ ಕೂಲಿ ಕೆಲಸವನ್ನು ಮಾಡ್ತಿರುವಂಥ ವಿಚಾರ ಮಾತ್ರವಲ್ಲ, ಇದೇ ರಾಣವ್ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಅನ್ನುವಂಥ ಶಾಕಿಂಗ್ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನಾಗಿತ್ತಪ್ಪ ರಾಣವ್ಗೆ, ಯಾಕೆ ಜೈಲಿಗೆ ಹೋಗಿದ್ರು ಅನ್ನುವಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಬ್ಬ ನಟ ಆಗಿರ್ಬೋದು ಅಥವಾ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಒಬ್ಬ VIP ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು ಅಥವಾ 4 ಜನರನ್ನು ಸಂಪಾದನೆ ಮಾಡಿರುವಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಯ ಬದುಕಿನ ಹಿಂದೆ ಸಾಕಷ್ಟು ವಿಚಾರಗಳಿರ್ತವೆ. ಆ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ. ಅದೇ ವ್ಯಕ್ತಿಗಳು ಅಥವಾ ಅವರಿಗೆ ಸಂಬಂಧಪಟ್ಟವರು ಯಾರಾದರೂ ಆ ವಿಚಾರವನ್ನು ಬಹಿರಂಗಪಡಿಸಿದಾಗ ಮಾತ್ರ ಆ ಸಂಗತಿಗಳು ನಮಗೆ ಗೊತ್ತಾಗುತ್ತೆ. ಆಗ ನಮಗೂ ಕೂಡ ಅಚ್ಚರಿ ಆಗ್ತದೆ. ಅದೇ ರೀತಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂಥ ಅಮೃತಧಾರೆ ಸೀರಿಯಲ್ನ ಜಯದೇವ್ ಪಾತ್ರಧಾರಿ, ಈ ಜಯದೇವ್ ಅನ್ನುವಂಥ ಪಾತ್ರಕ್ಕೆ ಜೀವವನ್ನು ತುಂಬಿರುವಂತಹ ನಟ ರಾಣವ್ ಗೌಡ ಕೂಡ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದವರು ಅನ್ನೋದರಲ್ಲಿ ಡೌಟೇ ಇಲ್ಲ. ಧಾರಾವಾಹಿಯಲ್ಲಿ ವಿಲನ್ ಆಗಿದ್ದರೂ ಕೂಡ ನಿಜ ಜೀವನದಲ್ಲಿ ಅವರು ಒಂದು ರೀತಿಯಲ್ಲೇ ಹೀರೋನೇ. ಬದುಕಿನ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಿರುವಂತಹ ರಿಯಲ್ ಹೀರೋ ರಾಣವ್ ಗೌಡ ಅನ್ನೋದು ಅವರ ನಿಜ ಜೀವನದ ಕಥನಗಳನ್ನ, ಅವರ ಕಷ್ಟಗಳನ್ನು ನೋಡಿದಾಗ ಗೊತ್ತಾಗ್ತಾ ಹೋಗ್ತದೆ. ಇಂದು ಜನಪ್ರಿಯ ಕಿರುತೆರೆ ನಟನಾಗಿ ಫೇಮಸ್ ಆಗಿರುವಂಥ ರಾಣವ್ ಒಂದು ಕಾಲದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾಯಿದ್ರು, ಜೈಲಿಗೂ ಕೂಡ ಹೋಗಿ ಬಂದಿದ್ರು ಅನ್ನುವಂಥ ಸಂಗತಿಯ ಬಗ್ಗೆ ಕೇಳಿದಾಗ ಎಲ್ರಿಗೂ ಕೂಡ ಸಹಜವಾಗಿ ಆಶ್ಚರ್ಯ. ಹೌದು, ರಾಣವ್ ಗೌಡ ಕೂಲಿಯಾಗಿ ಕಂಬಿ ಸಿಮೆಂಟ್ಗಳ ಕೆಲಸವನ್ನು ಮಾಡ್ತಾಯಿದ್ರು, ಸಾಲದಕ್ಕೆ ಜೈಲಿಗೂ ಕೂಡ ಹೋಗಿ ಬಂದಿದ್ದರು. ತಮ್ಮ ಜೀವನದ ಕಹಿ ಸತ್ಯಗಳನ್ನು ಈಗ ಚಂದನ್ ಕೆ ಶೆಟ್ಟಿ ಅವರ ಯೂಟ್ಯೂಬ್ ಚಾನಲ್ಗೆ ನೀಡಿರುವಂಥ ಸಂದರ್ಶನದಲ್ಲಿ ರಾಣವ್ ಮುಕ್ತವಾಗಿ ಮಾತನಾಡಿದ್ದಾರೆ. ರಾಣವ್ ಗೌಡ ಹುಟ್ಟಿದ್ದು ಮಂಡ್ಯದಲ್ಲಿ. ಇವರ ತಾಯಿಯ ಊರು ಮದ್ದೂರಿನ ಗಣಿಗ, ತಂದೆಯ ಊರು ನಾಗಮಂಗಲದಲ್ಲಿರುವಂಥ ನಾಗನಹಳ್ಳಿ. ಬೆಂಗಳೂರಿನ ಶ್ರೀನಿವಾಸ ನಗರದಲ್ಲಿರುವಂಥ ವಠಾರದಲ್ಲಿ ಬೆಳೆದವರು ರಾಣವ್. ತಾಯಿಯ ಆಸೆಯಂತೆ ಇಂಜಿನಿಯರಿಂಗ್ ಓದಿದ್ದಾರೆ ಕೂಡ ರಾಣವ್ ಗೌಡ ಇತ್ತೀಚೆಗೆ ಬಹುಶಃ ನಿಮಗೆ ಗೊತ್ತಿರ್ಬೋದು, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಲ್ಲಿದ್ದರು. ತಾವು ಪ್ರೀತಿಸ್ತಿರುವಂಥ ಹುಡುಗಿ ರಾಧಾ ಜೊತೆಗೆ ಕೆಲವೇ ದಿನಗಳಲ್ಲಿ ಹಸೆಮಣೆಯನ್ನು ಏರಲಿದ್ದಾರೆ ಅನ್ನೋದು ಕೂಡ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಜಾತಿಯನ್ನು ಮೀರಿದಂಥ ಶುದ್ಧ ಪ್ರೀತಿ ರಾಧಾ ಭಗವತಿ ಮತ್ತು ರಾಣವ್ ಗೌಡ ಅವರದ್ದು ಅನ್ನೋದು ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಕಳೆದ 1 ತಿಂಗಳಿನಿಂದ ಈ ವಿಚಾರ ಭಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ರಾಣವ್ ಮತ್ತು ರಾಧಾ ಈಗಾಗಲೇ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಮುಕ್ತವಾಗಿ ಅವರು ಹೇಳಿಕೊಂಡಿರುವಂಥ ಸಂಗತಿ. ಹಾಗೆಯೇ ಮದುವೆ ಬಗ್ಗೆ ಸಾಕಷ್ಟು ಕನಸುಗಳನ್ನು ಹೊಂದಿದ್ದಾರೆ. ಮದುವೆಯ ನಂತರದ ಜೀವನದ ಬಗ್ಗೆಯೂ ಕೂಡ ಸಾಕಷ್ಟು ಕನಸುಗಳನ್ನು ಹೊಂದಿದ್ದಾರೆ. ಆದರೆ ರಾಣವ್ ಈ ಸುಂದರವಾದಂಥ ಬದುಕನ್ನು ರೂಪಿಸಿಕೊಳ್ಳೋದ್ರಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ರು, ಈ ಹಿಂದೆ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ರು ಅನ್ನೋಂಥ ವಿಚಾರವನ್ನು ಸ್ವತಃ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಕಂಬಿ ಸಿಮೆಂಟ್ಗಳ ಕೂಲಿ ಕೆಲಸವನ್ನು ಕೂಡ ಮಾಡಬೇಕಾದಂತಹ ದಿನಗಳು ಇತ್ತು ಅನ್ನುವಂಥ ಸಂಗತಿಯನ್ನು ಸ್ವತಃ ಇವರು ಹೇಳ್ಕೊಂಡಿದ್ದಾರೆ. ಅಂದರೆ ಗಾರೆ ಕೆಲಸಕ್ಕೂ ಕೂಡ ನಾನು ಹೋಗಿದ್ದೀನಿ ಕೂಲಿಯಾಗಿ ಅನ್ನುವಂಥ ವಿಚಾರವನ್ನು ರಾಣವ್ ಕೂಡ ಹೇಳಿದ್ದಾರೆ. 5-6 ವರ್ಷ ಕೂಲಿ ಕೆಲಸವನ್ನು ಮಾಡಿದೆ. ದುಡ್ಡಿನ ಮಹತ್ವ ಗೊತ್ತಾಗಲಿ ಅಂತಲೇ ನನ್ನ ತಂದೆ ತೆಗೆದುಕೊಂಡಂಥ ನಿರ್ಧಾರ ಅದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನಾನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಮಾಡಿದಂತಹ ಕೆಲಸನೂ ಕೂಡ ಹೌದು. ಆನಂತರ ಕಂಬಿ ಸಿಮೆಂಟ್ ಬಿಸ್ನೆಸ್ಸನ್ನು ಕೂಡ ಮಾಡಿದೆ. 6 ತಿಂಗಳು ಚೆನ್ನಾಗೇ ಆಯಿತು, ಆಮೇಲೆ ಲಾಸ್ ಆಯಿತು. ಎಲ್ಲವನ್ನು ಕೂಡ ಬಿಟ್ಟೆ ಅಂತ ಹೇಳ್ಬಿಟ್ಟು ತಮ್ಮ ಜೀವನದ ಕಷ್ಟದ ಅಧ್ಯಾಯದ ಪುಟಗಳನ್ನು ತೆರೆದಿಟ್ಟಿದ್ದಾರೆ ರಾಣವ್. ಇಷ್ಟಾಯ್ತಲ್ಲ, ಇಷ್ಟಾದಮೇಲೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು ಅನ್ನೋಂಥ ಸಂಗತಿಯನ್ನು ಕೂಡ ರಾಣವ್ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಕಾವೇರಿ ಗಲಾಟೆ ಆಗ್ತಿದ್ದಂಥ ಸಂದರ್ಭ ಅದು. ಆಗ ನಾನು ಸೆಂಟ್ರಲ್ ಜೈಲಿನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂತು. ಆಮೇಲೆ ನಿರ್ಧಾರ ಮಾಡಿದೆ ಇಂಡಸ್ಟ್ರಿಗೆ ಕಾಲಿಡೋಣ ಅಂತೇಳ್ಬಿಟ್ಟು ಮನಸ್ಸು ಮಾಡಿದೆ ಅಂತಲೂ ಕೂಡ ರಾಣವ್ ಹೇಳ್ತಾರೆ. ಅಂದರೆ ಕಾವೇರಿ ಗಲಾಟೆಯಲ್ಲಿ ಸಂಘರ್ಷಗಳು ನಡೆದಂಥ ಸಂದರ್ಭದಲ್ಲಿ ಇವರು ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನುವಂಥ ಸಂಗತಿಯನ್ನು ಹೇಳ್ತಾರೆ. ಅದಾದ ಬಳಿಕನೇ ಬಣ್ಣದ ಲೋಕಕ್ಕೆ ನಾನು ಕಾಲಿಡುವಂಥ ಪ್ರಯತ್ನವನ್ನು ಮಾಡಿದ್ದು ಅಂಥೇಳಿ ಕನ್ಯಾ ರಾಶಿಗೆ ಸಾಡೆ ಸಾತಿ ಅಂತೇಳಿ ಹೇಳ್ತಾರೆ. ಹುಷಾರಾಗಿರು ಅಂತ ಹೇಳಿಬಿಟ್ಟು ಅಮ್ಮ ಆಗ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು. ನಾನು ಹೋಗಮ್ಮ, ಅದೆಲ್ಲ ನೀನೇ ಇಟ್ಕೋ ಅಂಥೇಳಿ ಅಂದೆ. ಅದನ್ನೆಲ್ಲ ನಾನು ನಂಬ್ತಾನೂ ಕೂಡ ಇರಲಿಲ್ಲ. ಆದರೆ
ಹಾಗೇ ಆಗೋಯ್ತು. ಏನೇನೋ ಕಷ್ಟಗಳನ್ನು ಅನುಭವಿಸ್ಬೋದೋ ಎಲ್ಲವನ್ನು ಕೂಡ ನೋಡಿದೆ ಅಂಥೇಳಿ ರಾಣು ತಮ್ಮ ಕಷ್ಟದ ದಿನಗಳನ್ನು ನೆನಪಿಸ್ಕೊಳ್ತಾರೆ. ನಂತರ ಬಣ್ಣದ ಲೋಕಕ್ಕೆ ಬಂದಂಥ ಇವರು ಜೂನಿಯರ್ ಆರ್ಟಿಸ್ಟ್ ಆಗಿಯೇ ಬಂದಿರ್ತಾರೆ. ಓರ್ವ ಪ್ರೊಡಕ್ಷನ್ ಹುಡುಗನ ನಂಬರ್ ಸಹ ಇವರ ಬಳಿ ಇರಲಿಲ್ಲ. ಸೋಮವಾರದಿಂದ ಶುಕ್ರವಾರ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸಕ್ಕೆ ಹೋಗೋದು, ಶನಿವಾರದಿಂದ ಭಾನುವಾರ ನಾಟಕಗಳನ್ನು ಮಾಡ್ತಾ ಇದ್ದಿದ್ದು, ಈ ರೀತಿ ತಮ್ಮ ಕಷ್ಟದ ದಿನಗಳನ್ನು ತೆರೆದಿಟ್ಟಿದ್ದಾರೆ ರಾಣು. ಉದಯ್ ಟಿ ವಿ ಬಂದಂತಹ ಅರಮನೆ ಸೀರಿಯಲ್ಗೆ ನಾನು ಮೊದಲು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದು. ನಂತರ ಶಿವಣ್ಣ ಅವರ ಶ್ರೀಕಂಠ, ನಂತರ ಉಪೇಂದ್ರ ಅವರ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ದೆ. ಜೀವನದಿ ಸೀರಿಯಲ್ನಲ್ಲಿ ಸಿಕ್ಕಂಥ ಕ್ಯಾರೆಕ್ಟರ್ ನನಗೆ ಪುಷ್ಯನ್ನು ಕೊಡ್ತು. ರಾಜಕುಮಾರಿ ಸೀರಿಯಲ್ನಲ್ಲಿ ನೆಗೆಟಿವ್ ರೋಲ್ ಮಾಡಿದೆ. ಗಟ್ಟಿಮೇಳ ಸೀರಿಯಲ್ಗೂ ಕೂಡ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ ಅಂತಲೂ ಕೂಡ ರಾಣು ಹೇಳ್ತಾರೆ. ಇನ್ನು ತಿರುವಣ್ಣಾಮಲೈ ಅರುಣಾಚಲಂ ದೇವಸ್ಥಾನಕ್ಕೆ ಹೋದೆ. ದೇವರ ದರ್ಶನವನ್ನು ಮಾಡಿದೆ. ಪಾರ್ವತಿ ಗುಡಿಗೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಕೂತೆ. ಒಂದು ಕ್ಷಣ ನನಗೆ ಬ್ಲಾಂಕ್ ಆಗೋಯಿತು. ಧ್ಯಾನದ ತರಹ ಒಂದು ರೀತಿಯಲ್ಲಿ ಕೂತೇ ಬಿಟ್ಟೆ. ನನ್ನ ಫ್ರೆಂಡನ್ನು ನನ್ನ ಎಬ್ಬಿಸಿದ. ಅದಾದಮೇಲೆ 3 ತಿಂಗಳು ಸತತವಾಗಿ ಹುಣ್ಣಿಮೆ ದಿನ ಹೋದೆ. ಮಿಸ್ ಮಾಡಲೇ ಇಲ್ಲ. ಏಪ್ರಿಲ್ನಲ್ಲಿ ಕಾಲ್ ಬಂತು. ಜೂನಿಯರ್ ಆರ್ಟಿಸ್ಟ್ ಆಗಿದ್ದವನಿಗೆ ನಟನ ಪಾತ್ರ ಸಿಕ್ಕಿದ್ದು ಆವಾಗ. ವರಲಕ್ಷ್ಮಿ ಸ್ಟೋರ್ಸು ಸೀರಿಯಲ್ಗಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಜನ ಈಗಲೂ ಕೂಡ ಆ ಸೀರಿಯಲ್ನನ್ನು ನೆನಪಿಸಿಕೊಳ್ತಾರೆ. ಅಲ್ಲಿಂದ ಶಿವನ ಭಕ್ತನಾದೆ ನಾನು ಅಂತಲೂ ತಮ್ಮ ಜೀವನದಲ್ಲಿ ನಡೆದಂತಹ ಪವಾಡವನ್ನು ರಾಣು ನೆನಪಿಸಿಕೊಳ್ತಾರೆ. ಅಂದರೆ ಆ ತಿರುವಣ್ಣಾಮಲೈನ ಅರುಣಾಚಲಂ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಒಂದು ಪವಾಡ ನನ್ನ ಬದುಕನ್ನೇ ಬದಲಾಯಿಸ್ತು ಅನ್ನುವಂಥ ವಿಚಾರವನ್ನು ರಾಣು ಹೇಳ್ತಾರೆ. ಅದಾದ ಬಳಿಕ ಅಮೃತಧಾರೆ ಸೀರಿಯಲ್ನಲ್ಲಿ ನನ್ನ ಪಾತ್ರವನ್ನು ನೋಡಿ ಹಲವರು ಗುರುತು ಹಿಡಿತಾರೆ. ಖುಷಿಯಾಗುತ್ತೆ. ಆದರೆ ಕೆಲವರು ಕನ್ನಡದಲ್ಲಿರುವಂತಹ ಅಷ್ಟೂ ಕೆಟ್ಟ ಮಾತುಗಳನ್ನು ಬೈತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾಮೆಂಟ್ ಮಾಡ್ತಾರೆ. ಬೈಗುಳಗಳೇ ನನಗೆ ಆಶೀರ್ವಾದ ಅಂಥೇಳಿ ಅಂದ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೇನೆ. ಮಗುನೆಲ್ಲ ಎಸಿತಿಯಲ್ಲ, ನೀನು ಮನುಷ್ಯನ ಅಂತಲೂ ಕೂಡ ಗಾರ್ಮೆಂಟ್ ಕೆಲಸಕ್ಕೆ ಹೋಗುವಂಥ ಲೇಡೀಸ್ ನನಗೆ ತುಂಬಾ ಬೈತಾರೆ. ಆಮೇಲೆ ನನ್ನ ಜೊತೆಗೆ ಫೋಟೋವನ್ನು ತೆಗೆಸ್ಕೊಳ್ತಾರೆ. ಈ ರೀತಿ ತನ್ನ ಪಾತ್ರವನ್ನು ಜನ ಎಷ್ಟು ಇಷ್ಟಪಡ್ತಿದ್ದಾರೆ ಅನ್ನೋದನ್ನು ನೋಡಿ ರಾಣು ಖುಷಿ ಪಡ್ತಾ ಇದ್ದಾರೆ. ಅವತ್ತು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಂಥ ಇದೇ ರಾಣು ಇವತ್ತು ಅದೇ ಕೂಲಿ ಕೆಲಸದವರ ಜೊತೆಗೆ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ಳುವಾಗ ಆಗುವಂಥ ಹೆಮ್ಮೆ, ಆ ಖುಷಿ, ಆ ಸಾಧನೆ ಮಾಡಿದ್ದೀನಿ ಎನ್ನುವಂಥ ಸಾರ್ಥಕ ಮನೋಭಾವನೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದು ಪ್ರತಿಯೊಬ್ಬರ ಬದುಕಿಗೂ ಕೂಡ ಸ್ಫೂರ್ತಿಯಾಗಬೇಕು. ನಾನು ಬದುಕಲ್ಲಿ ಇಷ್ಟೇ ಮಾಡೋಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಬೌಂಡ್ರಿಯನ್ನು ಹಾಕ್ಕೊಂಡು ಕೂರುವಂಥವರು ಈ ಸ್ಟೋರಿಯನ್ನು ಸ್ಪಷ್ಟವಾಗಿ ಮೊದಲಿನಿಂದ ಕೊನೆವರೆಗೆ ನೋಡಿ. ಒಂದು ಕಾಲದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಿದ್ದಂಥ ವ್ಯಕ್ತಿ ಜೈಲಿಗೆ ಹೋಗಿ ಬಂದಿದ್ದು ಬಿಡಿ, ಅದು ಹೋರಾಟಕ್ಕೋಸ್ಕರ ಹೋಗಿ ಬಂದಿದ್ದು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಕೂಲಿ ಮಾಡ್ತಿದ್ದಂಥ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಒಬ್ಬ ನಟನಾಗಿ ಅದೇ ಕೂಲಿಯವರ ಜೊತೆಗೆ ನಿಂತು ಒಬ್ಬ ಸೆಲೆಬ್ರಿಟಿಯಾಗಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥ ಹಂತಕ್ಕೆ ಬೆಳಿತಾನೆ ಅಂತ ಹೇಳಿದ್ರೆ ಇದನ್ನು ಸಾಧನೆ ಅಂತೇಳಿ ಕರಿಬೇಕು. ಇದನ್ನು ಹಠ ಅಂತೇಳಿ ಕರಿಬೇಕು. ಇದನ್ನು ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿ ನಾವು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.